ಹಾಯ್ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ಕಥೆಯನ್ನು ಪೂರ್ತಿ ಕೇಳಿ ಆನಂದಿಸಿ. ಹಾಗೆ ನೀವು ಈ ಹಿಂದೆ ನೋಡಿರುವ ಅಂಟೆಯನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋದಾಗ ನಡೆದ ಘಟನೆಯ ಬಗ್ಗೆ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಭಾಗವನ್ನು ಮುಂದುವರೆಸೋಣ. ಈ ಭಾಗದಲ್ಲಿ ಅಂಟೆಯನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ಒಪ್ಪಿಸಿ ಪ್ರವಾಸದಲ್ಲಿ ಅಂಟೆಯ ಜೊತೆ ನಡೆದ ಘಟನೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ಕಥೆಯನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಈ ಪೂರ್ತಿ ವಿಡಿಯೋ ಕೇಳಿ ಆನಂದಿಸಿ. ಹಾಗೆ ಮಾರನೇ ದಿನ ಎಲ್ಲರೂ ಪ್ರವಾಸಕ್ಕೆ ಹೋಗಲು ಸಿದ್ಧರಾದೆವು. ಹಾಗೆ ನಾನು ಕೂಡ ಸಿದ್ಧನಾಗಿ ನಾನು ಅಂಟಿಯನ್ನು ಕರೆದುಕೊಂಡು ಬರಲು ಅಂಟಿಯ ಮನೆಯ ಕಡೆ ಹೋದೆ. ಹಾಗೆ ಅಂಟಿಯು ಕೂಡ ರೆಡಿಯಾಗುತ್ತಿದ್ದರು. ನಾನು ಕೂಡ ಏನು ಮಾಡುವುದು ಅಂತ ಹೇಳಿ ಅಲ್ಲಿ ಪಕ್ಕದಲ್ಲೇ ಇರುವ ಒಂದು ಅಂಗಡಿಗೆ ಹೋಗಿ ಒಂದೆರಡು ಚಾಕ್ಲೇಟನ್ನು ತಂದು ತಿನ್ನುತ್ತಾ ನಿಂತುಕೊಂಡೆ. ಆಗ ನಾನು ಅಂಟಿ ಮನೆ ಒಳಗೆ ಹೋಗಿ ಬೇಗನೆ ರೆಡಿಯಾಗಿ ಅಂತ ಅಂಟಿಗೆ ಹೇಳಿದೆ. ಅದಕ್ಕೆ ಅಂಟಿಯು ಕೂಡ ಸರಿ ಆಯಿತು, ಸ್ವಲ್ಪ ಸಮಾಧಾನ ತೆಗೆದುಕೋ ಹಾಗೆ ಅಂಟಿ ಹೇಳುತ್ತಾ ರೆಡಿಯಾಗುತ್ತಿದ್ದರು. ನನಗೆ ಅಂಟಿ ಏನು ಮಾಡುತ್ತಿದ್ದಾರೆ ಅಂತ ನನಗೆ ಕುತೂಹಲ ಕಾಡಲು ಪ್ರಾರಂಭವಾಯಿತು. ಅದಕ್ಕಾಗಿ ನಾನು ಅಂಟಿಯ ರೂಮ್ ಒಳಗೆ ಹೋದೆ. ಅಂಟಿ ಅಲ್ಲಿಯೇ ನಿನ್ನೆ ರಾತ್ರಿ ನೋಡುತ್ತಿರುವ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ಸ್ವಲ್ಪ ಚಿಕ್ಕದಾಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿದ್ದವು. ಹಾಗೆಯೇ ನಾನು ನಿನ್ನೆ ರಾತ್ರಿ ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ಪೂರ್ತಿಯಾಗಿ ಖಾಲಿ ಮಾಡಿದ್ದೆ. ಹಾಗೆ ಪಪಾಯ ಹಣ್ಣುಗಳನ್ನು ನೋಡಿ ಮತ್ತೆ ನನಗೆ ತುಂಬ ಖುಷಿಯಾಯಿತು. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ನೋಡುತ್ತಾ ಯೋಚಿಸುತ್ತಾ ನಿಂತುಕೊಂಡೆ. ಈಗ ಇಲ್ಲಿ ಸಮಯ ತುಂಬ ಆಗಿದೆ. ಅದಕ್ಕೆ ಅಂಟಿ ನನಗಂತೂ ತುಂಬ ಆತುರ, ನೀನು ಸ್ವಲ್ಪ ಸಮಾಧಾನ ಮಾಡಿಕೊ ಅಂತ ಹೇಳಿ ಸುಮ್ಮನೆ ನನ್ನನ್ನು ಕೂರಿಸಿದರು. ಹಾಗೆ ಇಲ್ಲಿ ಬಾ ಅಂತ ಹೇಳಿ ಕುಳಿತುಕೊಂಡು ನಾನು ಸುಮ್ಮನೆ ಕುಳಿತುಕೊಂಡೆ. ಹಾಗೆ ಅಂಟಿ ಬೆಡ್ ಮೇಲೆ ಕೂರಿಸಿದರು. ಹಾಗೆ ಅಂಟಿ ರೆಡಿಯಾಗುತ್ತಿದ್ದರು. ಅಂಟಿ ಅವರು ಬ್ಯಾಗನ್ನು ನನಗೆ ಕೊಟ್ಟರು. ನಡೆ, ತೆಗೆದುಕೊಂಡು ನಡಿ, ಪ್ರವಾಸಕ್ಕೆ ಹೋಗಲು ಸಿದ್ಧರಾಗೋಣ ಅಂತ ಹೇಳಿ ಬ್ಯಾಗನ್ನು ತೆಗೆದುಕೊಂಡು ಪ್ರವಾಸಕ್ಕೆ ಹೋಗುವ ಸ್ಥಳಕ್ಕೆ ಹೋದೆವು. ಹಾಗೆ ಅಂಟಿಯು ಕೂಡ ನನ್ನ ಜೊತೆಗೆ ಬಂದರು. ಹಾಗೆ ಅಂಟಿಯು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೇಕಪ್ ಮಾಡಿಕೊಂಡು ಹಾಗೆ ಬೆಳ್ಳಗೆ ಹಾಗೆ ಒಳ್ಳೆಯ ರೀತಿಯ ಸಂಪ್ರದಾಯಸ್ಥ ಮನೆಯ ಹುಡುಗಿಯ ಥರ ಕಾಣುತ್ತಿದ್ದಳು. ಹಾಗೆ ಅವರು ಮೇಕಪ್ ಮಾಡಿಕೊಂಡು ಕೂದಲನ್ನು ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತಿದ್ದರು. ಹಾಗೆ ನಾನು ನೋಡಿ ಖುಷಿಪಟ್ಟೆ. ಹಾಗೆ ಕಾಲೋನಿಯಲ್ಲಿ ಇರುವ ಎಲ್ಲ ಜನರು ಕೂಡ ನಮ್ಮ ಪ್ರವಾಸಕ್ಕೆ ಹೋಗುವ ಸ್ಥಳಕ್ಕೆ ಬಂದು ಅವರು ಕೂಡ ನಿಂತುಕೊಂಡರು. ಹಾಗೆ ನಾವು ಕೂಡ ಹೋದ ನಂತರ ಎಲ್ಲರೂ ಕೂಡಿ ಬಸ್ನಲ್ಲಿ ಹತ್ತಿ ಪ್ರವಾಸಕ್ಕೆಂದು ಹೊರಟೆವು. ನಾನು ಕೂಡ ಕುಳಿತ ಸೀಟ್ನಲ್ಲಿ ಯಾರೂ ಇರಲಿಲ್ಲ. ಹಾಗೆ ಅಂಟಿಯು ಕೂಡ ನನ್ನ ಮುಂದಿನ ಸೀಟ್ನಲ್ಲಿಯೇ ಕುಳಿತುಕೊಂಡಿದ್ದರು. ನಾನು ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಸೀಟ್ನಲ್ಲಿ ಕುಳಿತುಕೊಂಡಿದ್ದೆ. ಹಾಗೆ ನನ್ನ ಮುಂದಿನ ಸೀಟ್ನಲ್ಲಿ ಅಂಟಿ ಕುಳಿತುಕೊಂಡಿದ್ದರು. ಹಾಗೆ ನಾನು ಒಬ್ಬನೇ ಕುಳಿತಿರುವುದನ್ನು ಅಂಟಿ ಪಕ್ಕದಲ್ಲಿಯೇ ಕುಳಿತುಕೊಂಡು ನೋಡಿದರು. ಅಂಟಿ ನನ್ನ ಪಕ್ಕದಲ್ಲಿ ಬಂದು ಮುಗುಳ್ನಗುತ್ತಾ ಕುಳಿತುಕೊಂಡರು. ಹಾಗೆ ನಾನು ಕೂಡ ಬನ್ನಿ ಅಂಟಿ ಅಂತ ಹೇಳಿ ಪಕ್ಕದಲ್ಲಿಯೇ ಕೂರಿಸಿಕೊಂಡೆ. ಹಾಗೆ ನಾವು ಪ್ರವಾಸಕ್ಕೆಂದು ಆ ದಿನ ಎಲ್ಲ ಕಡೆ ಸುತ್ತಾಡುತ್ತಾ ರಾತ್ರಿ 9 ಗಂಟೆ ಕಳೆದಿತ್ತು. ಹಾಗೆ ನಾವು ಪ್ರವಾಸಕ್ಕೆ ಖುಷಿಯಿಂದ ಎಲ್ಲ ರೀತಿಯ ಸ್ಥಳಗಳಿಗೆ ತಿರುಗಾಡಿ ಬಂದೆವು. ಹಾಗೆ ಎಲ್ಲರೂ ಕೂಡ ಊಟ ಮಾಡಿ ಅವರವರು ಸೇರಿಕೊಂಡು ಮಾತನಾಡುತ್ತಾ ಅಲ್ಲಿಯೇ ಕುಳಿತುಕೊಂಡರು. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಹಾಗೆ ನಾನು ಮತ್ತು ಅಂಟಿ ಒಂದು ಕಡೆ ಹೋಗಿ ಕುಳಿತುಕೊಂಡೆವು. ಆ ಸ್ಥಳದಲ್ಲಿ ತುಂಬ ಶಾಂತವಾಗಿತ್ತು. ಹಾಗೆ ಆ ವಾತಾವರಣವು ಕೂಡ ತುಂಬ ಚೆನ್ನಾಗಿಯೇ ಇತ್ತು. ಹಾಗೆ ಚಳಿ ತುಂಬ ಇತ್ತು. ಹಾಗೆ ನಾನು ಕೂಡ ತುಂಬ ಚಳಿಯಾಗುತ್ತಿತ್ತು. ಅಂಟಿ ಮತ್ತು ನಾನು ಹೇಗೆ ಮಾತನಾಡುತ್ತಾ ಕುಳಿತುಕೊಂಡೆವು. ಹಾಗೆ ಅಂಟಿಯು ಕೂಡ ನಗುತ್ತಾ ನನ್ನ ಜೊತೆ ಮಾತನಾಡುತ್ತಿದ್ದರು. ಹಾಗೆ ಅಂಟಿಯ ಮುಖವನ್ನು ನೋಡಿ ನನ್ನ ಮನಸ್ಸು ತಾಳಲಾರದೆ ನನಗೂ ಕೂಡ ತುಂಬ ಖುಷಿ ಆಯಿತು. ನಾನು ಮನಸ್ಸಿನಲ್ಲಿಯೇ ತೃಪ್ತಿಪಟ್ಟೆ. ಹಾಗೆ ಅಂಟಿ ಮತ್ತು ನಾನು ನಿನ್ನೆ ರಾತ್ರಿ ನಡೆದ ಆಟದ ಬಗ್ಗೆ ಮಾತನಾಡುತ್ತಾ ಅಲ್ಲಿಯೇ ಕುಳಿತುಕೊಂಡೆವು. ಹಾಗೆ ತಿನ್ನಲು ಸ್ವಲ್ಪ ಸ್ನ್ಯಾಕ್ಸನ್ನು ತೆಗೆದುಕೊಂಡು ಹೋಗಿದ್ದೆವು. ಹಾಗೆ ಮಾತನಾಡುತ್ತಾ ನನ್ನ ತಮ್ಮನು ಅಲ್ಲಿಯೇ ಎದ್ದು ನಿಂತಿದ್ದ. ನನ್ನ ತಮ್ಮ ಯಾರು ಅಂತ ನಿಮಗೆ ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ.
ಹಾಗೆ ನನ್ನ ತಮ್ಮನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಆಗ ಅಲ್ಲಿ ನನ್ನ ತಮ್ಮನನ್ನು ನೋಡಿ ಮುಗುಳ್ನಕ್ಕರು. ಹಾಗೆ ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ, ಹಾಗೆ ತುಂಬ ಬಲಶಾಲಿಯಾಗಿದ್ದ ಹಾಗೆ ಆಂಟಿ ಹೇಳಿದರು. ಅದಕ್ಕೆ ನಾನು ನಗುನಗುತ್ತಾ ಆಂಟಿಗೆ ಕೇಳಿದೆ, ನನ್ನ ತಮ್ಮ ನನಗೆ ಈಗ ಆಟವಾಡಲು ಬಿಡಲಿ ಅಂತ ಹೇಳಿ ಆಂಟಿಗೆ ಕೇಳಿದಾಗ, ಅದಕ್ಕೆ ಆಂಟಿ ಈಗ ಆಟವಾಡಿಸಿದರೆ ಹೇಗೆ, ಇನ್ನೂ ಊಟ ಮಾಡಿಲ್ಲ, ನಂತರ 10 ಗಂಟೆಗೆ ಆಟವಾಡಿದರೆ ಆಯಿತು ಅಂತ ಹೇಳಿ ಆಂಟಿ ಹೇಳಿದರು. ಅದಕ್ಕೆ ನಾನು ಸರಿ ಆಯಿತು ಆಂಟಿ ಅಂತ ಹೇಳಿ ರಾತ್ರಿ 10 ಗಂಟೆ ಆಗುವವರೆಗೂ ಫೋನ್ ನೋಡುತ್ತಾ ಸುಮ್ಮನೆ ಅಲ್ಲಿಯೇ ಕುಳಿತುಕೊಂಡೆ. ಹಾಗೆ ಸ್ವಲ್ಪ ಸಮಯದ ನಂತರ ರಾತ್ರಿ 10 ಗಂಟೆ ಆದ ಕಾರಣ ಆಂಟಿಯನ್ನು ಕರೆಯಲು ನಾನು ಬಸ್ ಒಳಗೆ ಹೋದೆ. ಆಂಟಿ 10 ಗಂಟೆ ಆಯಿತು, ನೀವು ಆಟವಾಡುವುದಕ್ಕೆ ಬರುತ್ತೀರಾ ಅಂತ ಹೇಳಿ ಆಂಟಿಗೆ ಕೇಳಿದೆ. ಅದಕ್ಕೆ ಆಂಟಿ ಈಗ ಏನು ಮಾಡುವುದು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಕುಳಿತುಕೊಂಡರು. ನಂತರ ನಿನಗೆ ಇಷ್ಟೊಂದು ಅರ್ಜೆಂಟ್ ಇದೆಯಲ್ಲ ಅಂತ ಹೇಳಿ ಆಂಟಿ ಅವರು ನನಗೆ ಸ್ವಲ್ಪ ರೇಗಾಡುತ್ತಾ ಅವರು ಬಂದರು. ಹಾಗೆ ನಾನು ಕೂಡ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಹೋಗಿ ಆಂಟಿಯನ್ನು ನನ್ನ ತಮ್ಮನನ್ನು ಕರೆದುಕೊಂಡು ಸ್ವಲ್ಪ ಹೊತ್ತು ಅವರು ಮುದ್ದಾಡಿದರು. ಹಾಗೆ ನನ್ನ ತಮ್ಮನು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದ. ಹಾಗೆ ಆಂಟಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಂಡು ಅದರಲ್ಲಿ ಇರುವ ರಸವನ್ನು ನಾನು ಪೂರ್ತಿಯಾಗಿ ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಆಂಟಿಯವರು 2 ಪಪಾಯ ಹಣ್ಣುಗಳನ್ನು ತಂದಿದ್ದರು. ಆ ಪಪಾಯ ಹಣ್ಣುಗಳನ್ನು ನಾನು ಸೇವಿಸಬೇಕು ಅಂತ ಯೋಚಿಸಿದೆ. ಇದೇ ಒಳ್ಳೆಯ ಚಾನ್ಸ್ ಅಂತ ಹೇಳಿ ಯೋಚಿಸಿದೆ. ಆಂಟಿ, ನಿಮ್ಮ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ನೀವು ಮನೆಯಿಂದ ತೆಗೆದುಕೊಂಡು ಬಂದಿದ್ದೀರಾ ಅಲ್ಲವಾ, ಆ ಪಪಾಯ ಹಣ್ಣುಗಳನ್ನು ಕೊಡುತ್ತೀರಾ ಅಂತ ಹೇಳಿ ಕೇಳಿದೆ. ಅದಕ್ಕೆ ಆಂಟಿಯು ಕೂಡ ಏನು ಯೋಚಿಸದೆ ನನಗೆ ಆ ಪಪಾಯ ಹಣ್ಣುಗಳನ್ನು ಕೊಟ್ಟರು. ಹಾಗೆ ಆ ಪಪಾಯ ಹಣ್ಣುಗಳನ್ನು ನಾನು ಪಡೆದುಕೊಂಡು ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ನಾನು ಜಾಸ್ತಿ ಇರಬಹುದು ಅಂತ ಹೇಳಿ ಯೋಚಿಸುತ್ತಾ, ಹಾಗೆ ಜಾಸ್ತಿಯಾಗಿತ್ತು ಅಂತ ಹೇಳಿ ನಾನು ಆ ಪಪಾಯ ಹಣ್ಣುಗಳನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ಪಪಾಯ ಹಣ್ಣುಗಳ ತುದಿಯಲ್ಲಿ ಇರುವ ರಸವನ್ನು ನಾನು ಸೇವಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳಲ್ಲಿ ತುದಿಯಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಅದಕ್ಕೆ ನಾನು ಕೂಡ 7 ನಿಮಿಷಗಳ ಕಾಲ ನಿರಂತರವಾಗಿ ಬಿಡದೆ ಪಪಾಯ ಹಣ್ಣುಗಳನ್ನು ಸೇವಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ಟೇಸ್ಟಾಗಿ ಇದ್ದವು. ಹಾಗೆ ನೀವು ಕೂಡ ಪಪಾಯ ಹಣ್ಣುಗಳನ್ನು ಸೇವಿಸಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಆಂಟಿಯು ಕೂಡ ಸುಮ್ಮನೆ ಪಪಾಯ ಹಣ್ಣುಗಳನ್ನು ಕೊಟ್ಟು ಅವರು ಸುಮ್ಮನೆ ಕುಳಿತುಕೊಂಡರು. ಹಾಗೆ ಆ ಒಂದು ವಾತಾವರಣವು ತುಂಬ ಚೆನ್ನಾಗಿ ಇತ್ತು. ಹಾಗೆ ಆ ಒಂದು ವಾತಾವರಣದಲ್ಲಿ ಕುಳಿತು ಮಾತನಾಡುತ್ತಾ ಕುಳಿತುಕೊಂಡೆವು. ಹಾಗೆ ನಿರಂತರವಾಗಿ ನಾವು ಮಾತನಾಡುತ್ತಾ ಕುಳಿತುಕೊಂಡಾಗ ಹಾಗೆ ನಾನು ನನ್ನ ತಮ್ಮನನ್ನು ಆಂಟಿಯ ಹತ್ತಿರ ಇರುವ ಆಟದ ವಸ್ತುವಿನ ಜೊತೆ ನನ್ನ ತಮ್ಮನನ್ನು ಆಟವಾಡಲು ಬಿಟ್ಟೆ. ಹಾಗೆ ಆ ಒಂದು ಆಟದ ವಸ್ತು ಕೂಡ ತುಂಬ ಚೆನ್ನಾಗಿ ಹಾಗೆ ನನ್ನ ತಮ್ಮನಿಗೆ ಖುಷಿ ಕೊಡುವಂತೆ ಇತ್ತು. ಹಾಗೆ ನಾನು ಆಂಟಿಯು ಕೂಡ ನಿನ್ನೆ ಖುಷಿಯಾದ ಕಾರಣ ಆಂಟಿಯು ಕೂಡ ಆ ವಸ್ತುವನ್ನು ನನಗೆ ಕೊಟ್ಟರು. ಹಾಗೆ ಆ ವಸ್ತುವನ್ನು ನೋಡಲು ತುಂಬ ಒಳ್ಳೆಯ ರೀತಿಯಿಂದ ಹಾಗೆ ತುಂಬ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಇತ್ತು. ಹಾಗೆ ಆ ಒಂದು ವಸ್ತು ಕೆಂಪಗೆ ಇತ್ತು. ಆಂಟಿಯ ಹತ್ತಿರ ಇರುವ ಇನ್ನೊಂದು ವಸ್ತು ಆಟೋಣಿಕೆಯ ವಸ್ತುವನ್ನು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನನ್ನ ತಮ್ಮನನ್ನು ಆ ವಸ್ತುವಿನ ಜೊತೆ ಆಟವಾಡಲು ಕೊಟ್ಟೆ. ನನ್ನ ತಮ್ಮನು ಒಂದು ಬಾರಿ ಆಟವಾಡಲು ಪ್ರಾರಂಭಿಸಿದರೆ ಅವನಿಗೆ ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಹಾಗೆ ಅವನು ನನ್ನ ಮಾತನ್ನೇ ಕೇಳುತ್ತಿರಲಿಲ್ಲ. ಹಾಗೆ ನಾನು ಆಟ ಆಡಲು ಬಿಟ್ಟೆ. ಹಾಗೆ ನನ್ನ ತಮ್ಮನು ಕೂಡ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಸೇವಿಸಿ ಅವನು ಕೂಡ ಆ ಆಟೋಣಿಕೆ ವಸ್ತುವಿನ ಜೊತೆ ಆಟವಾಡಿದ. ಆಗ ಆಂಟಿಯು ಕೂಡ ಅವರು ಕಣ್ಣು ಮುಚ್ಚುತ್ತಾ ಹಾಗೆ ತೊಟ್ಟೆಯನ್ನು ಕೊಚ್ಚುತ್ತಾ ಅವರು ಕೂಡ ಮಲಗಿಕೊಂಡರು. ಏಕೆಂದರೆ ಅಲ್ಲಿ ತುಂಬ ಚಳಿ ಇದ್ದ ಕಾರಣ ಅವರು ಕೂಡ ಒಳ್ಳೆಯ ರೀತಿಯಿಂದ ಸ್ವೆಟರನ್ನು ಹಾಕಿಕೊಂಡು ಅವರು ನಿದ್ರಿಸುತ್ತಿದ್ದರು. ಹಾಗೆ ನನ್ನ ತಮ್ಮನು ಕೂಡ ಚೆನ್ನಾಗಿ ಆ ವಸ್ತುವಿನ ಜೊತೆ ಆಟವಾಡುತ್ತಿದ್ದ. ಹಾಗೆ ನನ್ನ ತಮ್ಮನಿಗೆ ಸ್ವಲ್ಪ ಸುಸ್ತಾಯಿತು. ಹಾಗೆ ನನಗೂ ಕೂಡ ಒಂದು ರೀತಿ ಆಟವಾಡದೆ ಬೇಸರವಾಗುತ್ತಿತ್ತು. ಅದಕ್ಕಾಗಿ ನಾನು ಆಂಟಿಯ ಹಿತ್ತಲಿನ ಮನೆಯ ಇಲ್ಲಿ ಆಟವಾಡಿದ್ದರ ಬಗ್ಗೆ ಯೋಚಿಸಿದೆ. ಆಂಟಿಯು ಕೂಡ ಹಿತ್ತಲಿನ ಮನೆ ಯಾವುದು ಅಂತ ನಿಮಗೆ ಗೊತ್ತಾಗಿರಬಹುದು. ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನನ್ನ ತಮ್ಮನನ್ನು ಹಿತ್ತಲಿನ ಮನೆಯಲ್ಲಿ ಆಟವಾಡಲು ಅವನನ್ನು ಬಿಟ್ಟೆ. ಹಾಗೆ ಬಿಡಬೇಕು ಅಂತ ನಾನು ಯೋಚಿಸುತ್ತಾ ಕುಳಿತುಕೊಂಡಾಗ ಹಾಗೆ ಆಂಟಿಗೂ ಕೂಡ ಕೇಳಿದೆ. ಅದಕ್ಕೆ ಆಂಟಿ, ನಿನಗೆ ಯಾವ ರೀತಿ
ಆಟವಾಡಲು ಅನಿಸುತ್ತದೆಯೋ ಆ ರೀತಿ ಆಟವಾಡು ಅಂತ ಹೇಳಿ ಅವರು ಮತ್ತೆ ಮಲಗಿಕೊಂಡರು. ನಾನು ನನ್ನ ತಮ್ಮನನ್ನು ಹಿತ್ತಲಿನ ಮನೆಯಲ್ಲಿ ಆಟವಾಡಲು ಬಿಟ್ಟೆ. ಆಗ ಆಂಟಿ ನನಗೆ ಎದ್ದು ಸ್ವಲ್ಪ ತಿರುಗಾಡಿದರು. ಏಕೆಂದರೆ ಆಟವಾಡಲು ಸ್ವಲ್ಪ ನಿಧಾನವಾಗಿ ಆಟವಾಡಿಸು ಅಂತ ಹೇಳಿ ಸುಮ್ಮನೆ ಮಲಗಿಕೊಂಡರು. ನಾನು ನಿಧಾನವಾಗಿ ಆಟವಾಡದೆ ಆಗ ಆಂಟಿ ಕೈಯನ್ನು ಕಚ್ಚುತ್ತಾ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರು ಮಲಗಿಕೊಂಡಿದ್ದರು. ನಾನು ಅಷ್ಟಕ್ಕೆ ಸುಮ್ಮನೆ ಬಿಡದೆ ನನ್ನ ತಲೆಯಲ್ಲಿ ಮತ್ತೊಂದು ವಿಚಾರ ಹೊಳೆಯಿತು. ಅದೇನೆಂದರೆ ಈಗ ಈ ಒಂದು ವಾತಾವರಣದಲ್ಲಿ ಕುಡಿಯಲು ಸ್ವಲ್ಪ ಚಹಾ ಇದ್ದರೆ ತುಂಬ ಒಳ್ಳೆಯದು ಅನಿಸುತ್ತದೆ ಅಂತ ಹೇಳಿ ಯೋಚಿಸುತ್ತಾ ಹಾಗೆ ನನ್ನ ತಮ್ಮನನ್ನು ಆಟವಾಡಿಸಿದೆ. ಹಾಗೆ ಹಿತ್ತಲಿನ ಮನೆಯಲ್ಲಿ ಆಟವಾಡಲು ಬೇಸರವಾಯಿತು. ಅದಕ್ಕಾಗಿ ಮತ್ತೆ ಅಂಟೆ ಹತ್ತಿರ ಇರುವ ಆ ಆಟೋಣಿಕೆಯ ವಸ್ತುವಿನ ಜೊತೆ ಆಟವಾಡಲು ಶುರು ಮಾಡಿದೆ. ಸ್ವಲ್ಪ ಸಮಯದ ನಂತರ ನನ್ನ ತಮ್ಮನಿಗೂ ಕೂಡ ತುಂಬ ಆಟವಾಡಿ ಸುಸ್ತಾಯಿತು. ಅದಕ್ಕೆ ನಾನು ಆಂಟಿ ತುಪ್ಪವನ್ನು ಏನು ಮಾಡಲಿ ಅಂತ ಕೇಳಿದೆ. ಅದಕ್ಕೆ ಆಂಟಿ ನನ್ನ ತಮ್ಮನ ಹತ್ತಿರ ಇರುವ ತುಪ್ಪವು ತುಂಬ ಚೆನ್ನಾಗಿತ್ತು. ಹಾಗೆ ಆ ತುಪ್ಪವನ್ನು ಏಕೆ ವೇಸ್ಟ್ ಮಾಡುತ್ತೀಯಾ? ಆ ತುಪ್ಪವನ್ನು ನನಗೆ ಕೊಡು. ಆ ತುಪ್ಪ ತುಂಬ ಪವಿತ್ರವಾದದ್ದು. ಅದನ್ನು ಅಲ್ಲಿಯೇ ಒಳಗೆ ಬಿಡು ಅಂತ ಹೇಳಿದರು. ಅದಕ್ಕೆ ನಾನು ಸರಿ ಆಯಿತು ಆಂಟಿ ಅಂತ ಹೇಳಿ ಆ ತುಪ್ಪವನ್ನು ಅಲ್ಲಿಗೆ ಇಟ್ಟೆ. ಆಂಟಿ ಎದ್ದು ನನ್ನ ತಮ್ಮನನ್ನು ಸ್ವಲ್ಪ ಹೊತ್ತು ಅವನನ್ನು ಮುದ್ದಾಡಿದರು. ಹಾಗೆ ನನ್ನ ತಮ್ಮನು ಕೂಡ ಇನ್ನೂ ತುಂಬ ಚಿಕ್ಕವನಾಗಿದ್ದ. ಅವನಿಗೂ ಕೂಡ ಇನ್ನೂ ತಿಳುವಳಿಕೆ ಇರಲಿಲ್ಲ. ಹಾಗೆ ನಾನು ಕೂಡ ಆಂಟಿಯ ಹತ್ತಿರ ಇರುವ ಪಪಾಯಿ ಹಣ್ಣುಗಳಲ್ಲಿ ಇರುವ ರಸವನ್ನು ಸೇವಿಸಿದೆ. ಹಾಗೆ ಆಂಟಿ ಹತ್ತಿರ 2 ಪಪಾಯ ಹಣ್ಣುಗಳು ಇದ್ದವು. ಅವರು ಮನೆಯಿಂದ ಬರುವಾಗ ಆ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಬಂದಿದ್ದ ಕಾರಣ ಆ ಪಪಾಯ ಹಣ್ಣುಗಳು ತುಂಬ ಟೇಸ್ಟ್ ಆಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ಹಣ್ಣಾಗಿದ್ದವು ಅಂತ ಅವರು ಹೇಳಿದರು. ಹಾಗೆ ಆಂಟಿ ಮಾರನೇ ದಿನವೂ ಕೂಡ ಆಂಟಿಯ ಹತ್ತಿರ ಇರುವ ಆ ಆಟೋಣಿಕೆಯ ಸಾಮಾನಿನ ಜೊತೆ ನಾನು ಆಟ ಹಿಡಿದು ಆಟ ಆಡಿದೆ. ನಾನು ಸರಿ ಆಯಿತು ಆಂಟಿ ಅಂತ ಹೇಳಿ ಮಲಗಲು ಹೋದೆ. ಆಂಟಿಯು ಕೂಡ ಮಲಗಲು ಹೋದರು. ಹಾಗೆ ಮಾರನೇ ದಿನ ಆಟವಾಡಿದ್ದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನನಿತ್ಯ ಅಪ್ಲೋಡ್ ಆಗುತ್ತಿರುತ್ತವೆ. ಇದೇ ರೀತಿ ಇನ್ನು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕತೆ ಯಾವುದೇ ವ್ಯಕ್ತಿಗಾಗಲಿ, ವ್ಯಕ್ತಿತ್ವಕ್ಕಾಗಲಿ, ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕತೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ನೀವು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ನಿಮಗೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಇರುವ ಬೆಲ್ ಐಕನ್ನನ್ನು ಒತ್ತಿದರೆ ನಿಮಗೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತವೆ. ಆಗ ನೀವು ನಮ್ಮ ಒಂದು ವಿಡಿಯೋವನ್ನು ನಿಮಗೆ ನೇರವಾಗಿ ತಲುಪಿದಾಗ ನೀವು ನೋಡಲು ತುಂಬ ಸಹಾಯವಾಗುತ್ತದೆ. ಅದಕ್ಕಾಗಿ ನಿಮಗೆ ಈ ವಿಡಿಯೋದ ಮುಂದಿನ ಭಾಗ ಬೇಕಾದರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ನಾವು ಕೇಳಿಕೊಳ್ಳುತ್ತೇವೆ. ಹಾಗೆ ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಲು ಸಾಧ್ಯ. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿದರೆ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ನೀವು ಮಾಡುವ ಒಂದು ಲೈಕ್ನಲ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.